ಬಾಗಲಕೋಟೆ ಜಿಲ್ಲೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಹಾಗೂ ನಿಯಂತ್ರಣ ಘಟಕ ಹಾಗೂ ತಾಲೂಕಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕಾ ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಮತ್ತು ವಕೀಲರ ಸಂಘ, ಸರಕಾರಿ ಮತ್ತು ವಿಎಂಕೆಎಸ್ಆರ್ವಿ ಪದವಿ ಮಹಾವಿದ್ಯಾಲಯಗಳು, ಕಾರ್ಯನಿರತ ಪತ್ರಕರ್ತರ ಸಂಘ, ಚೈತನ್ಯ ಮಹಿಳಾ ಸಂಘ, ಸೇಸ್ಸಿ ಯೋಜನೆ ಮಿಲನ ಸಂಘ, ರೆಡ್ ರಿಬ್ಬನ್ ಕ್ಲಬ್ಗಳು ಹಾಗೂ ತಾಲೂಕಾ ಸಾರ್ವಜನಿಕಾಸ್ಪತ್ರೆ ಹುನಗುಂದ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ತಾಲೂಕಾ ಮಟ್ಟದ ಜನಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ತಹಶೀಲ್ದಾರ ನಿಂಗಪ್ಪ ಬಿರಾದಾರರು ಹಾಗೂ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಎಸ್ಎಸ್ ಅಂಗಡಿರು ಉದ್ಘಾಟಿಸಿ ಹಸಿರು ನಿಶಾನೆಯಿಂದ ಚಾಲನೆ ನೀಡಿದರು. ನಂತರ ತಹಶೀಲ್ದಾರ ಕಾರ್ಯಾಲಯದಿಂದ ಹೊರಟ ಜಾಥಾವು ಸರ್ಕಾರಿ ಪ್ರಥಮ ದರ್ಜೆಗೆ ತಲುಪಿತು. ನಂತರ ಕಾಲೇಜಿನ ಸಭಾಂಗಣದಲ್ಲಿ ಪ್ರಾಂಶುಪಾಲರಾದ ಸಿಕಂದರ ದನ್ನೂರರ ಅಧ್ಯಕ್ಷತೆಯಲ್ಲಿ ಜರುಗಿದ ವೇದಿಕೆ ಕಾರ್ಯಕ್ರಮೋದ್ದೇಶಿಸಿ ಜಿಲ್ಲಾ ಮೇಲ್ವಿಚಾರಕರಾದ ಸುಬೇದಾರ್ ಎಮ್ಎಚ್ರು, ಪ್ರಾಸ್ತಾವಿಕ ಪರ ಡಾಕ್ಟರ್ ಹರ್ಷವರ್ಧನ್ ಉಪನ್ಯಾಸಪರ, ಮುಖ್ಯ ವೈದ್ಯಾಧಿಕಾರಿಗಳಾದ ಮಂಜುನಾಥ್ ಅಂಕೋಲೇಕರರು ಹಾಗೂ ಕಾಲೇಜಿನ ಸಿಡಿಸಿ ಸದಸ್ಯರಾದ ಸಂಗಣ್ಣೆಮ್ಮಿರು ಅತಿಥಿಗಳ ಪರ ಮಾತನಾಡಿ, ಈ ಮಹಾಮಾರಿ ಸೋಂಕಿನ ಪತ್ತೆಯು ಜಗತ್ತಿನಲ್ಲಿ 1988 ರಿಂದ 1989 ರಲ್ಲಿ ಪತ್ತೆಯಾದರೆ ಭಾರತದಲ್ಲಿ ಪ್ರಥಮವಾಗಿ ಚೆನ್ನೈನಲ್ಲಿ ಮತ್ತು ಕರ್ನಾಟಕದಲ್ಲಿ ಸೌದತ್ತಿಯಲ್ಲಿ ಪತ್ತೆಯಾಗಿದ್ದನ್ನು ಪ್ರಸ್ತಾಪಿಸಿದರು. ನಂತರ 2022 ರಲ್ಲಿ ವಿಶ್ವಾರೋಗ್ಯ ಸಂಘಟನೆ ವರದಿ ಅನ್ವಯ ಭಾರತ ದೇಶದಲ್ಲಿ ಸುಮಾರು 14,60,000 ಜನರು ಈ ಸೋಂಕಿಗೆ ಒಳಗಾದರೆ ಇದರಲ್ಲಿ 15 ರಿಂದ 17 ವಯೋಮಾನದ ಹದಿಹರೆಯದವರು 1,60,000 ಸೋಂಕಿಗೆ ತುತ್ತಾಗಿದ್ದನ್ನು ಹಾಗೂ ಪ್ರಸ್ತುತ ಜಿಲ್ಲೆಯಲ್ಲಿ 18,000 ಸೋಂಕಿತರು ಔಷಧೋಪಚಾರದಾರೈಕೆ ಮತ್ತು ಆಪ್ತ ಸಮಾಲೋಚನೆಗೆ ಒಳಗಾಗಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಸರ್ಕಾರವು ಜನಪರ ಕಲ್ಯಾಣ ಯೋಜನೆ ಅಡಿಯಲ್ಲಿ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ಅನುಸರಿಸೋಣ ಮತ್ತು ನನ್ನಾರೋಗ್ಯ ನನ್ನ ಹಕ್ಕೆಂಬ ಧ್ಯೇಯವಾಕ್ಯದೊಂದಿಗೆ ಕರೆ ನೀಡಿರುವುದನ್ನು ಕಾಲೇಜುಗಳಲ್ಲಿ ಏರ್ಪಡಿಸಿರುವ ಜಾಗೃತ ಕಾರ್ಯಕ್ರಮದ ಉದ್ದೇಶವನ್ನು ಅರ್ಥೈಸಿಕೊಂಡು ವಿದ್ಯಾರ್ಥಿಗಳು ತಮ್ಮನ್ನು ಸಂರಕ್ಷಿಸಿಕೊಳ್ಳುವುದರ ಜೊತೆಗೆ ನಿಮ್ಮ ಕುಟುಂಬ ಮತ್ತು ನೆರೆಹೊರೆಯವರನ್ನು ಸಂರಕ್ಷಿಸುವ ಮತ್ತು ತಡೆಯುವ ಕೆಲಸವು ನಿಮ್ಮ ನಡವಳಿಕೆಯಿಂದ ಆಗಲೆಂದು ಕಿವಿಮಾತು ಹೇಳಿದರು. ನಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುತ್ತಾ HIV ಮತ್ತು ಏಡ್ಸ್ ಅಂದರೇನು, ಅಸಹಜ ಲೈಂಗಿಕ ಕ್ರಿಯೆಗಳಿಂದ ದೇಹದಾಂಗಗಳಲ್ಲಿ ವೈರಾಣುಗಳು ಸಾವಿರಾರು ಸಂಖ್ಯೆಯಲ್ಲಿ ಸಂತಾನೋತ್ಪತ್ತಿಯೊಂದಿಗೆ ಹರಡಿ ಹೇಗೆಲ್ಲ ದೌರ್ಬಲ್ಯಗೊಳಿಸುತ್ತವೆ ಎಂಬುದನ್ನು ಮನದಟ್ಟು ಮಾಡಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಜಿಬಿಭದ್ರಣ್ಣವರರು ಪ್ರತಿಜ್ಞಾವಿಧಿ ಬೋಧಿಸಿದರೆ, ಪ್ರಾಂಶುಪಾಲ ದನ್ನೂರರು ಹಾಗೂ ಆಪ್ತ ಸಮಾಲೋಚಕರಾದ ರಾಘವೇಂದ್ರ ಕೋರ್ತಿ, IM ವೀರೇಶರು ವೇದಿಕೆ ಹಂಚಿಕೊಂಡರೆ, ಶ್ರೀಮತಿ ಎಸ್ ಬಿಜುಟ್ಲಾ, ಕಾಲೇಜಿನ ದೈಹಿಕ ನಿರ್ದೇಶಕರಾದ ವಿವಾಯಾಲೂರ, ಸಿಡಿಸಿ ಸದಸ್ಯರಾದ ಲೈನದ ಸೇರಿದಂತೆ ವೇದಿಕೆ ಅಲಂಕರಿಸಿದ್ದರು. ಹಾಗೂ ಈ ಕಾರ್ಯಕ್ರಮವನ್ನು ಆಪ್ತ ಸಮಾಲೋಚಕರಾದ ಪ್ರವೀಣಕುಮಾರ ಚೂರಿರು ಆಯೋಜಿಸಿದರೆ, ಕಾರ್ಯಕ್ರಮದಲ್ಲಿ ಬೋಧಕ-ಬೋಧಕೇತರ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸಾರ್ವಜನಿಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಒಂದು ಜಾಗೃತಿ ಮೂಡಿಸಬೇಕು ಈ ಸೋಂಕಿನ ಬಗ್ಗೆ. ಆ ಜಾಗೃತಿ ಮೂಡಿಸೋದ್ರ ಜೊತೆಗೆ ಅವರು ಕೂಡ ಈ ಸೋಂಕು ಬರಲಾರ್ದಂಗೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕು. ಅದರ ಜೊತೆಗೆ ನಮ್ಮ ಸಹಪಾಠಿಗಳನ್ನು ಕೂಡ ತಾವು ಪಡೆದಂಥ ಮಾಹಿತಿ ಬೇರೆಯವರಿಗೂ ಕೂಡ ಹೇಳೋದ್ರ ಮುಖಾಂತರ ಅವರು ಕೂಡ ಈ ಸೋಂಕನ್ನು ತಡೆಗಟ್ಟುವಲ್ಲಿ ಅವರು ಕೂಡ ರಕ್ಷಣೆ ಮಾಡಬೇಕು. ತಮ್ಮ ಕುಟುಂಬ ಇರ್ಬೋದು ಮತ್ತು ಊರು ಇರ್ಬೋದು. ಈ ನಿಟ್ಟಿನಲ್ಲಿ ಅದು ಇಂದು ವಿಶ್ವ ಏಡ್ಸ್ ದಿನ 2024ರ ಪ್ರಮಾಣ ಮಾಡುವುದೇನೆಂದರೆ HIV ಏಡ್ಸ್ ಹರಡದಂತೆ ತಡೆಗಟ್ಟಲು ಮುಂಜಾಗ್ರತೆ ವಹಿಸುತ್ತೇನೆ. ಯುವಜನರು, ಮಕ್ಕಳು ಹಾಗೂ ಇತರರಿಗೆ HIV ಏಡ್ಸ್ ಹರಡದಂತೆ ಮುಂಜಾಗ್ರತೆ ವಹಿಸಲು
HIV ಅಂದರೆ ಏನು? ಜನ ಸೈನ್ಸ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರು. ಮತ್ತು ಏಡ್ಸ್ಗೆ ಏನು ಫರ್ಕ್ ಐತಿ? ಎಲ್ಲರೂ ಇಷ್ಟೊತ್ತರ ಪ್ರತಿಜ್ಞೆ ಮಾಡಿಸ್ಕೊಂಡ HIV ತಡೆಗಟ್ಟೋಣ, ಏಡ್ಸ್ ತಡೆಗಟ್ಟೋಣ. ಏಡ್ಸ್ ಅಂದರೆ ಏನು? ನಾವು ಶಾರ್ಟ್ಕಟ್ ಬಗ್ಗೆ ಏನಂತ ಕರಿತೀವಿ ಅಂದ್ರೆ HIV ಅಂತ ಕರಿತೀವಿ. ಇದನ್ನು ಅಡ್ವಾನ್ಸ್ ಸ್ಟೇಜಿಗೆ ಹೋಯ್ತು ಅಂತಂದ್ರೆ ಅಡ್ವಾನ್ಸ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ. ಏಡ್ಸ್ ಬಂದೈತೆ ಅಂತಂದು ಕ್ರೈಟೇರಿಯಾದ ಮೇಲೆ ನಾವು ಡಯಾಗ್ನೋಸ್ ಮಾಡ್ತೀವಿ ಹೊರತು ಆ ವ್ಯಕ್ತಿಗೆ ಏನಾಗಿರ್ತೈತಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಅನ್ನೋದೇನಿರಲ್ಲ ಅವನಿಗೆ ಸೋಂಕಿತ ಆಗಿರ್ತದೆ. ಅದು ಆದಮೇಲೆ ಎಷ್ಟೋ ದಿನಗಳ ಕಾಲ ಅವನಿಗೆ ಗೊತ್ತಾಗಲಾರ್ದೇ ಅವನಿಗೆ ಇಮ್ಯುನಿಟಿ ಅನ್ನೋದೇನಿರ್ತೈತಲ್ಲ ಅವನಿಗೆ ಅರಿವಾಗಲಾರ್ದೇ ಅವನ ಇಮ್ಯುನಿಟಿಗೆ CD4 ಸೆಲ್ಗಳನ್ನು ಕರಿತೀವಿ. ಬಿಳಿ ರಕ್ತ ಕಣಗಳಿಗೆ ಗೊತ್ತಾಗಲಾರ್ದಂಗೆ ಆ ವೈರಾಣಿನ ಅಂಶ ಅವನ ರಕ್ತದೊಳಗಡೆ ಮಲ್ಟಿಪ್ಲೈ ಆಗಕ್ಕೆ ಚಾಲುವಾಗ್ತದೆ. ಸರ್ ಬೇರೆ ಡಿಸೀಸ್ಗೆ ಫರಕ್ ರೀ ಸರ್, ಹಿಂಗ್ಯಾಕೆ ಇದು ಗೊತ್ತಾಗ್ತದೆ? ವೈರಲ್ ಡಿಸೀಸಸ್ ಬಿಟ್ಟು ಬೇರೆ ಡಿಸೀಸಸ್ ತೊಗೊಂಡಿರೋದ ಇಮಿಡಿಯೇಟಾಗಿ ಫಾರ್ ಎಕ್ಸಾಂಪಲ್ ಒಂದು ಮಲೇರಿಯಾ ಸೊಳ್ಳೆ ಬಂದು ನಿಮ್ಮನ್ನು ಕಡಿಯುತ್ತಂತಂದ್ರೆ ವಿತಿನ್ 12 ತಾಸು ಒಳಗಡೆ ಆ ಮಲೇರಿಯಾ ಪ್ಯಾರಾಸೈಟ್ ರಕ್ತದೊಳಗಡೆ ಪೂರ್ಣ ಸಿಗ್ತೈತಿ. ನಮ್ಮದು ಬಿಳಿ ರಕ್ತ ಕಣಕ್ಕೆ ಗೊತ್ತಾಗ್ತೈತಿ ಇದು ಯಾವುದೋ ಬೇರೆ ಆರ್ಗ್ಯಾನಿಸಮ್ ನನ್ನ ದೇಹದೊಳಗಡೆ ಬಂದು ಅಪ್ಲಿಕೇಶನ್ ಮಾಡಿ ನನಗೆ ತೊಂದರೆ ಮಾಡಾಕತ್ತೈತಿ ಅಂತ ಗೊತ್ತಾದ ತಕ್ಷಣ ಏನಾಗ್ತೈತಿ, ಬಿಳಿ ರಕ್ತ ಕಣಗಳು ಗುಂಪು ಸೇರಿ ಆ ರೋಗಾಣಿನ ಅಂಶನ ತಡೆ ಹಿಡಿತಾವೆ. ಒಳಗಡೆ ಏನಾಗ್ತೈತೆ ಅಂತಂದ್ರೆ ನಮ್ದು ಬಿಳಿ ರಕ್ತ ಕಣಗಳನ್ನು ಅದಕ್ಕೆ ಕೂನ್ ಹಿಡಿಯೋಕ್ಕಾಗಂಗಿಲ್ಲ ಸಡನ್ನಾಗಿ. ಎಲ್ಲಿ ಮಾತ್ರ ಒಂದು ಕಾಪಿ ಇದ್ದಿದ್ದು ಲಕ್ಷಾಂತರ ಕಾಪಿಗಳಾಗಿ ಮಲ್ಟಿಪ್ಲಿಕೇಶನ್ ಆಗ್ತೈತಿ. ಆ ರಕ್ತದೊಳಗೆ ಮಲ್ಟಿಪ್ಲಿಕೇಶನ್ ಯಾವ್ದು ಹೆಚ್ಚಿಗೆ ಆಗಿರ್ತೈತಲ್ಲ ಅವಾಗ ಮನುಷ್ಯನ ಇಮ್ಯುನಿಟಿ ಕುಗ್ಗುತ್ತೈತಿ. ಅವಾಗ ಪೇಷಂಟ್ ಬರಕ್ಕೆ ಚಾಲು ಆಗ್ತಾವ. ನಮ್ಮ ಕಡೆ ಔಷಧ ಬಂದಿದೆ TEL ಅಂತ TELD ಅಂತೇಳಿ. ಆ ಔಷಧದಿಂದ ಮನುಷ್ಯ HIV ಮತ್ತು BP ಮತ್ತು ಶುಗರ್ ಬಂದಾಗ ಇವತ್ತು 40 ವರ್ಷ 20 ವರ್ಷ ಬರ್ಬೋದು. BP ಶುಗರ್ಗಿಂತ ಜಲ್ದಿ ಸಾಯಬಹುದು ಹೊರತಾಗಿ ನಾವು ಏಡ್ಸ್ HIV ಪಾಸಿಟಿವ್ ಸೋಂಕಿತರಾಗಿ ಗುಳಿಗೆ ತಗೊಂಡಿವಲ್ಲ ಇನ್ನೂ ಅದಕ್ಕಿಂತ ಹೆಚ್ಚಿಗೆ ಕಾಣ್ಬೋದು ನಾವು. ಈಗ BP ಶುಗರ್ ಬಂದಾಗ ಏನು ಅಟ್ಯಾಕರ್ ಆಗ್ತೀವಿ, ಸ್ಟೆಂಟ್ ಹಾಕೊತೀವಿ, ಪ್ಯಾರಲೈಸ್ ಆಗಿ ನೋಡ್ಕೊತೀವಿ. ಬಟ್ HIV ಬಂದು ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊತಾ ಇದ್ದೀವಿ ಅಂತ 30 ವರ್ಷ ನಮ್ಗೆ ಏನೂ ಆಗೋದಿಲ್ಲ. ಈಗ HIV ಹೆಂಗೆ ಬರ್ತದೆ? ಈಗ ಸೋಂಕಿತ ವ್ಯಕ್ತಿ ಜೊತೆ ಲೈಂಗಿಕ ಸಂಪರ್ಕ ಇರೋದ್ರಿಂದ ಸೋಂಕಿತ ತಾಯಿಯಿಂದ ಮಗುವಿಗೆ ಬರ್ತದೆ. ಈ ಮೆಥಡ್ಲಿಂದ ಬರ್ತದೆ. ಮೊದಲು ಇನ್ಫೆಕ್ಟ್ ಮಾಡೋದು ವೈಟ್ ಬ್ಲಡ್ ಸೆಲ್ ಅಂತ T4 ಸೆಲ್ ಅಂತ ಇರ್ತದೆ. ಈ ಬ್ಲಡ್ ಒಳಗೆ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲಾಸ್ಮಾ ಅಂತ 3 ಭಾಗ ಇರ್ತಾವೆ. ಮತ್ತು ಪ್ಲೇಟ್ಲೆಟ್ ಅಂತೇಳಿ. ಕೆಂಪು ರಕ್ತ ಕಣ ಕೆಲಸ ಏನು? ಆಕ್ಸಿಜನ್ ತರೋದು, ಕಾರ್ಬನ್ ಡೈಆಕ್ಸೈಡ್ ಬಿಡೋದು. ಬಿಳಿ ರಕ್ತ ಕಣ ಹೊರಗಡೆಗಿಂತ ಬರುವಂಥ ಯಾವುದೇ ವೈರಾಣು ಮಿಲಿಟರಿಯಾಗಿ ಕೆಲಸ ಮಾಡ್ತಿದ್ದಾರೆ, ಯಾವುದು ಒಳಗಡೆ ಬರಕ್ಕೆ ಕೊಡೋದಿಲ್ಲ. ಇಲ್ಲಿ ಏನು ಹೆಂಗೆ ಸಿಸ್ಟಮ್ ಇದೆ ಅಂದ್ರೆ ಒಂದು ವೈರಸ್ ಬಂತು ಬಾಡಿ ಒಳಗೆ ಎಂಟ್ರಿ ಆಯ್ತು ಅಂದ್ರೆ ಅದರಲ್ಲಿ T4 ಸೆಲ್ಗಳು ಏನು ಮಾಡ್ತಾವೋ ಅದನ್ನು ಗುರುತಿಸಿ ಇಲ್ಲೇನೋ ಹೊರಗಡೆ ವಸ್ತು ಬಂದಿದೆ, ಹೊರಗಡೆ ವೈರಾಣು ಹೊರಗಡೆ ಸೋಂಕು ಬಂದಿದೆ, ಇದನ್ನು ನೋಡ್ರಿ ಅಂತೇಳಿ WBCಗಳಿಗೆ ಬಿಳಿ ರಕ್ತಕಣಗಳು ಹೇಳ್ತಾವೆ. ಬಿಳಿ ರಕ್ತಕಣಗಳು ಬಂದು ಅವ್ರಿಗೆ ಆ ಇನ್ಫೆಕ್ಷನನ್ನು ಕೊಂದು ಅದನ್ನು ಸರಿ ಮಾಡ್ತಾರೆ. ಇದರಲ್ಲಿ ಬಿಳಿ ರಕ್ತದಲ್ಲಿ T4 ಸೆಲ್ ಮತ್ತು B ಲಿಂಫೋಸೈಟ್ ಅಂತ ಇರ್ತಾವೆ. B ಲಿಂಫೋಸೈಟ್ಗಳು T4 2E8 ಅಂತೇಳಿ. ಈ HIV ಇನ್ಫೆಕ್ಟ್ ಮಾಡೋದು ಮೇನ್ ಆಗಿ T4 ಸೆಲ್ಗೆ. ಈ ಇನ್ಫೆಕ್ಟ್ ಆಗಿದ್ದು ಏನಾಗ್ತದೆ? ವೈರಸ್. ಈ ವೈರಸ್ ಒಳಗಡೆ T4 ಸೆಲ್ ಒಳಗಡೆ ಬಂದು ತನ್ನ DNA ಈ T4 ಸೆಲ್ DNA ಒಳಗೆ RNA DNA ಆಗಿ ಮಾಡ್ಕೊಂಡು ತನ್ನ DNA ಏನು ಮಾಡ್ತದೆ? T4 ಸೆಲ್ DNA ಅದನ್ನು ಇಂಟಿಗ್ರೇಟ್ ಮಾಡ್ತದೆ. ಇಂಟಿಗ್ರೇಟ್ ಮಾಡಿ ತನಗೆ ಬೇಕಾದಂಥ ಪ್ರೊಡಕ್ಷನ್ ಮಾಡ್ಕೊಂಡು ಮರಿಗಳನ್ನು ಉತ್ಪತ್ತಿ ಮಾಡ್ತದೆ. 1 T4 ಸೆಲ್ಲಿಂದ 1000 ಮರಿಗಳು ಬರ್ತವೆ. ನಮಗೆ ಈ ಡ್ರಗ್ ಏನು ಮಾಡ್ತದೆ? ನಾವೇನು ಗುಳಿಗೆ ಕೊಡ್ತೀವಲ್ಲ ಈ T4 ಸೆಲ್ ಒಳಗೆ ಏನದು ಇಂಟಿಗ್ರೇಟ್ ಮತ್ತು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಎಂಜೈಮ್ ಇರ್ತದಲ್ಲ ಅಲ್ಲಿ ಬಂದು ಕುಂತು ಅದನ್ನು ಮಲ್ಟಿಪ್ಲೈ ಮಾಡಲಾರ್ದಾಗ ಆ ವೈರಸ್ಸನ್ನು T4 ಸೆಲ್ ಒಳಗೆ ಇರಂಗೆ ಮಾಡಿಬಿಡ್ತದೆ. ಈಗ ಅನ್ನುವಂಥದ್ದು ಒಂದು ಕಾಯಿಲೆ. ಈ ಕಾಯಿಲೆ ಬಂದರೆ ಇದಕ್ಕೆ ತಪ್ಪಿಸಿಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ತಡೆಗಟ್ಟುವುದು ಒಂದೇ ಎಚ್ಚರಿಕೆ ಎನ್ನುವಂಥದ್ದನ್ನು ಜಾಗೃತಿ ಮೂಡಿಸುವಂಥದ್ದಕ್ಕೆ
ಸರ್ಕಾರ ಜನಪರ ಕಲ್ಯಾಣ ಯೋಜನೆಯಲ್ಲಿ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಳ್ತಾರೆ. ಒಂದು ನಿಮಗೆ ಗಮನಕ್ಕೆ ತರಬಯಸ್ತಾ ಇದ್ದೇನೆ, ವಿದ್ಯಾರ್ಥಿಗಳು ಗಮನಿಸಬೇಕು. 2022ನೇ ಸಾಲಿನೊಳಗೆ ಭಾರತ ದೇಶದೊಳಗೆ 14,60,000 ಜನರು ಈ ಏಡ್ಸ್ ರೋಗಕ್ಕೆ ತುತ್ತಾಗಿದ್ದಾರೆ ಎನ್ನುವಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟ್ ಇದೆ. ಅದರಲ್ಲಿ 15 ವರ್ಷದಿಂದ 17 ವರ್ಷಕ್ಕೆ ಒಳಪಟ್ಟವರು 1,60,000 ವಯೋಮಾನದವರು. ಯಾಕೆ ಶಾಲೆ ಕಾಲೇಜುಗಳಲ್ಲಿ ಇದನ್ನು ಜಾಗೃತಿ ಮೂಡಿಸ್ಲಿಕ್ಕೆ ಅಂತಂದರೆ, ಇಲ್ಲಿ ನಿಮ್ಮ ಎದುರಿಗಿದ್ದವ್ರಿಗೆಲ್ಲ ಇದೆ, ನಿಮ್ಮ ಏನು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಹದಿಹರಿಯದ ವಯಸ್ಸಿನವರು ಈ ರೋಗದ ಬಗ್ಗೆ ತಿಳ್ಕೊಳ್ಳಿ, ರೋಗ ಬರಲಾರದ ಹಾಗೆ ತಮ್ಮ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ. ವಿಸ್ತೃತವಾದಂಥ ಉಪನ್ಯಾಸ ಸರ್ಜನ್ ಡಾಕ್ಟರ್ ಸರ್ ಅವರು ಕೂಡ ನಮ್ಮ ಕಾಲೇಜಿನ ವತಿಯಿಂದ ಮತ್ತು ತಮಿಳುನಾಡು ಪರವಾಗಿ ಜಿಲ್ಲಾ ರಿಜಿಸ್ಟ್ರಾರ್ಗಳಾದಂಥ MN ಸುಬೇದಾರ್ ಸರ್ ವಾಸ್ತವಿಕವಾಗಿ ಒಂದು ಕಾರ್ಯಕ್ರಮ ಬಗ್ಗೆ ಮಾತಾಡಬೇಕಂತೇಳಿ ಅವರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು